ನೋಡ್ರಿ ನಿನ್ನಿದು ವಿಡಿಯೋ ನಾವು ಶಾವಿಗೆ ಬಸಿತಿದ್ವಿ, ನಿಮಗೂ ತೋರ್ಸೋಣ ಅಂತ ತೋರಿಸ್ತಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಾನು ನಿನ್ನೆ ಮಾಡಿದಂಥ ವಿಡಿಯೋ ಇದು. ಏನಪ್ಪ ಅಂದರೆ, ನಾವು ಯುಗಾದಿಗೆ ಯಾವ ಥರ ಶಾವಿಗೆ ಬಸಿತೀವಿ, ಯಾವ ಥರ ಬೇವನ್ನು ಹಾಕ್ಕೊಂಡು ಊಟ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೆ. ಬನ್ನಿ, ಇಲ್ಲಿ ನೋಡಿ, ನಾನು MTRದು ಶಾವಿಗೆ ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು. ತುಂಬ ಸಿಂಪಲ್ಲು ಶಾವಿಗೆ ಬಸಿಯೋದು ಅಂತ ನಾವು ಕರಿತೀವಿ ಹಳ್ಳಿ ಸೈಡು. ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಕಾಯಕ್ಕಿಟ್ಟಿದ್ದೆ. ನೀರು ಕಾಯೋವರೆಗೂ ನಾವು ಶಾವಿಗೆನ ಹಾಕಬಾರ್ದು. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈ ನೀರು ಆದಮೇಲೆ ನಾವು ಶಾವಿಗೆನ ಹಾಕಿಬಿಟ್ಟು ಮತ್ತೆ ಅದನ್ನು ತೆಗಿಬೇಕು. ನೀರು ಬಸ್ದು ಮತ್ತೆ ಸ್ವಲ್ಪ ಹೊತ್ತು ತಣ್ಣೀರನ್ನು ಹಾಕಿಡ್ತೀವಿ. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ, ಕೆಲವೊಬ್ರಿಗೆ ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ ಇದು ಶಾವಿಗೆ ಮತ್ತು ಬೇವು. ಒಂದ್ಸಲ ನೀವು ಟ್ರೈ ಮಾಡಿ. ಮತ್ತು ನೀವು ಯಾವ ಥರ ಶಾವಿಗೆ ಬಸಿತೀರ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಬನ್ನಿ, ಇವಾಗ ನೋಡಿ ನೀರು ಕುದೀತಾ ಇದೆ ಅಲ್ವಾ. ಈ ನೀರು ಕುದಿಯುವಾಗ ನಾನು ಆವಾಗಲೇ ಏನು ತೆಗೆದಿಟ್ಕೊಂಡಿದ್ನಲ್ಲ ಶಾವಿಗೆಯನ್ನು ಇದಕ್ಕೆ ಹಾಕ್ತೀನಿ ನೋಡಿರಿ. MTR ಶಾವಿಗೆನ ಇವಾಗ ಲೂಸ್ ಆದರೂ ಹಾಕ್ಬೋದು. ನೀವು MTR ಶಾವಿಗೆ ಇದ್ದರೆ ಇದನ್ನಾದರೂ ಹಾಕ್ಬೋದು. ನಾನಿಲ್ಲಿ MTRದೇ ಹಾಕ್ತಾಯಿದ್ದೀನಿ ನೋಡಿರಿ. ಗ್ಯಾಸನ್ನು ಆಫ್ ಮಾಡಬೇಕು. ಸುಡೋ ನೀರಿಗೆ ನಾವು ಶಾವಿಗೆನ ಹಾಕಬೇಕು. ಶಾವಿಗೆ ಹಾಕಿದ ನಂತರ ಸ್ವಲ್ಪ ಹೊತ್ತು ಕೈ ಆಡಿಬಿಟ್ಟು ಮತ್ತೆ ಇದನ್ನು ಏನು ಮಾಡಬೇಕಪ್ಪ ಅಂದರೆ, ಒಂದು ಪ್ಲೇಟನ್ನು ಹಾಕಿಬಿಟ್ಟು ನಾವು ಈ ನೀರನ್ನು ಬಸ್ಕೊಂಡು ಹಾಗೆ ತೊಗೊಂಡು ಬರಬೇಕು ಶಾವಿಗೆನ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಯುಗಾದಿ ಹಬ್ಬಕ್ಕೆ ಇದೇ ಥರ ಮಾಡಬೇಕು ಅಂತ ಹಿರಿಯರು ಯಾವ ಥರ ಮಾಡಿದಾರಲ್ವ, ಆದರೂ ತುಂಬ ಚೆನ್ನಾಗಾಗುತ್ತೆ ಶಾವಿಗೆ ಮಾತ್ರ. ಇಲ್ಲಿ ನೋಡಿ, ನಾನು ಶಾವಿಗೆನ ಬಸ್ಕೊಂಡು ಬಂದೆ, ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಬಸ್ಕೊಂಬರ್ಬೇಕು. ಇದಕ್ಕೆ ಐತಲ್ರಿ, ಮತ್ತೆ ನಾವು ತಣ್ಣೀರನ್ನು ಹಾಕಿಬಿಟ್ಟು ಕೈ ಆಡಿಸ್ಬಿಟ್ಟು ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾವೆ. ಇದಕ್ಕೆ ಬೇವು ಹಾಕ್ಕೊಂಡು ಊಟ ಮಾಡಿದ್ರೆ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡೋಣ. ನೋಡಿ, ನೀರನ್ನು ಸ್ವಲ್ಪ ಹಾಕಬೇಕು. ಭಾಳ ಹಾಕಿದರೆ ಶಾವಿಗೆ ಮುದ್ದೆ ಆಗಿಬಿಡ್ತಾವೆ ಫ್ರೆಂಡ್ಸ್. ಇನ್ನೊಂದು ಏನು ಗೊತ್ತಾ, ನಾವು ಆವಾಗ ಏನಿದ್ರಲ್ಲ ಸಣ್ಣರಿದ್ದಾಗ, ನೆಂಟರು ಮನೆಗೆ ಯಾರಾದರೂ ನೆಂಟರು ಬಂದರೆ ಮತ್ತು ಹೊಸದಾಗಿ ಅಳಿಯಂದ್ರು ಬಂದರೆ ಈ ಥರ ಶಾವಿಗೆ ಬಸ್ತು ಮೇಲ್ಗಡೆ ಹಾಲು ಸಕ್ಕರೆ ಹಾಕಿ ಕೊಡ್ತಿದ್ರು. ಆದರೆ ಇವಾಗ ಬೇವನ್ನು ಹಾಕಿ ಊಟ ಮಾಡ್ಬೋದು. ಈಗ ನೋಡಿ, ನಾನು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಇಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾವು ಶಾವಿಗೆ ಪಾಯಸ ಊಟನ ಮಾಡ್ತಿರ್ತೀವಿ, ಆದರೆ ಈ ಥರ ಶಾವಿಗೆ ಬಸ್ಕೊಂಡು ಊಟ ಮಾಡೋದಿದೆಯಲ್ಲ, ತುಂಬ ಖುಷಿ ಅನಿಸುತ್ತೆ. ಒಂಥರ ಹಳ್ಳಿಯಲ್ಲಿ ಇದು ತುಂಬಾ ಖುಷಿ ಅಂತ ಅನಿಸುತ್ತೆ. ನೋಡಿ, ನಮ್ಮ ಹಳ್ಳಿ ಸೈಡು ನಾವು ಇದನ್ನು ಶಾವಿಗೆ ಬಸಿಯೋದು ಅಂತಲೇ ಕರಿತೀವಿ. ಇವಾಗ ಇದನ್ನು ನಾನು ಅರ್ಧ ಗಂಟೆ ಆದಮೇಲೆ ಪ್ಲೇಟನ್ನು ತೆಗಿತಾ ಇದ್ದೀನಿ ನೋಡಿ. ಇವಾಗ ಒಂದು ಪ್ಲೇಟಿಗೆ ನಾನು ಶಾವಿಗೆನ ಹಾಕಿದ್ದೀನಲ್ವ, ಮೇಲ್ಗಡೆ ಬೇವನ್ನು ಹಾಕ್ತಾಯಿದ್ದೀನಿ ನೋಡಿ. ಮೇಲ್ಗಡೆ ನಾನು ನಿನ್ನೆ ತೋರಿಸಿದ್ದೀನಿ ಬೇವನ್ನು ಮಾಡೋದು ಹೇಗೆ ಅಂತ. ಆ ಬೇವನ್ನು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಒಂದು ಸಲ ಊಟ ಮಾಡಿದರೆ ಮತ್ತೆ ಮತ್ತೆ ಊಟ ಮಾಡಬೇಕು ಅನಿಸುತ್ತೆ ಶಾವಿಗೆ ಬೇವನ್ನು. ನೋಡಿ, ಇವಾಗ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ನೋಡಿ. ತುಪ್ಪ ಇದೇ ಕಾಸಿಟ್ಟಿದ್ದೆ ನೋಡಿ ಯಾವ ಥರ ಇದೆ ಅಂತ. ತುಪ್ಪ ಕಾಸೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮೇಲ್ಗಡೆ ಸ್ವಲ್ಪ ಹಾಲನ್ನು ಹಾಕಬೇಕು. ಹಾಲು, ಬೇವು, ಬೆಲ್ಲ ಮತ್ತು ತುಪ್ಪ, ಸ್ವಲ್ಪ ಬೇವಿನ ಹೂವನ್ನು ಹಾಕಬೇಕು. ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ ನೋಡಿ. ನಾನು ನೋಡಿ ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ. ಇದನ್ನು ನೈವೇದ್ಯಕ್ಕೆ ಅಂತ ಮಾಡ್ತಾಯಿದ್ದೆ ನಾನು, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ಸ್ವಲ್ಪ ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ. ಇವಾಗ ರೆಡಿ ಆಯಿತು ನೋಡಿ. ಬೇವು, ಬೆಲ್ಲ ಮತ್ತು ಹಾಲು, ತುಪ್ಪ ಹಾಕಿಬಿಟ್ಟು ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಬೇವಿನ ಹೂವನ್ನು ಹಾಕ್ತಾಯಿದ್ದೀನಿ ನೋಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರಿಗೂ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಈ ಸಿಸ್ಟರ್ಗೆ ಸಪೋರ್ಟ್ ಮಾಡಿರಿ. ಇವಾಗ ರೆಡಿ ಆಯಿತು ನೋಡಿರಿ ಶಾವಿಗೆ, ಬೇವು, ಬೆಲ್ಲ. ಎಲ್ಲರಿಗೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ಬೇವು ಬೆಲ್ಲ ಊಟ ಮಾಡಿ ಸಿಹಿ ಮತ್ತು ಕಹಿಯನ್ನು ಅನುಭವಿಸೋಣ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.